ओम सर्वेषां जनानां मूलभूतगुरवे पुरुषोत्तमाय नमः। विद्याभिमानिन्यै श्रिये नमः। सर्वेषां जनानां मुख्यगुरवे ब्रह्मणे नमः। सर्वेभ्यः देवेभ्यः मुख्यव्याख्याकृभ्यः संशयच्छिद्भ्यश्च नमो नमः। श्रीगुरुभ्यो नमः। महाभारतस्य भगवता बादरायणेन देवर्ष्यादिभिः अर्थितेन सकलप्राणिनां निःश्रेयसाय रचितस्य आश्रमवासिके पर्वणि अयं चतुर्थः भागः अथातः प्रारप्स्यते। अत्र वाविल्य रामस्वामी शास्त्रिणां पाठे अष्टमः अध्यायः, वैष्णवपाठे एकादशः, टी.आर्. कृष्णाचार्याणां पाठे सप्तमः, उत्तरभारतस्य पाठे षष्ठः अध्यायः प्रवर्तते। वनं तपसे गन्तुकामेन धृतराष्ट्रेण या राजनीतिः धृतराष्ट्रं प्रति उपादिश्यत तां राजनीतिं सर्वे वयं अद्यापि आकर्णयाम तावत्। ಧೃತರಾಷ್ಟ್ರ ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಏನೊಂದು ರಾಜನೀತಿಯನ್ನ ಧರ್ಮರಾಜನಿಗೆ ಉಪದೇಶಿಸಿದ ಅದರ ಮುಂದುವರೆದ ಭಾಗವನ್ನು ನಾವೀಗ ನೋಡಬೇಕು. ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಮಂಡಲಾನಿ ಚ ಬುದ್ಧೇಥಾಃ ಪರೇಷಾಂ ಆತ್ಮನಸ್ತಥಾ ಉದಾಸೀನ ಗಣಾನಾಂ ಚ ಮಧ್ಯಸ್ಥಾನಾಂ ಚ ಭಾರತ. ನಿನ್ನ ಮತ್ತು ನಿನ್ನ ಶತ್ರುಗಳ ಹಾಗೆ ಉದಾಸೀನರಾಗಿರುವಂಥ ಈ ಮೂವರ ಸಮೂಹಗಳನ್ನು ಅವರು ಯಾರು ಹೇಗೆ ಅಂತಲ್ಲೋದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಆತತಾಯಿಗಳು ನಮಗೆ ಯಾರು ಅಗ್ನಿಯನ್ನು ಕೊಟ್ಟು ವಿಷವನ್ನು ಕೊಟ್ಟು ಶಸ್ತ್ರಗಳ ಮೂಲಕ ಕೂಡ ಯಾರು ಆಪತ್ತನ್ನು ತಂದೊಡ್ಡುವವರಿದ್ದಾರೆ, ನಮ್ಮ ಸಂಪತ್ತನ್ನು ಅಪಹಾರ ಮಾಡುವವರು, ಭೂಮಿಯನ್ನು ಅಪಹಾರ ಮಾಡುವವರು, ನಮ್ಮ ಪತ್ನಿಯ ಮೇಲೆ ಕಣ್ಣು ಹಾಕುವಂಥವ್ರು, ಇವರೆಲ್ಲ ಹೀಗೆ ಅನೇಕರು ಏನಿದ್ದಾರೆ. ಅವರೆಲ್ಲರನ್ನು ಕೂಡ ನೀವು ಗುರುತಿಸಿ ತಿಳ್ಕೋಬೇಕು. ರಾಜನಾದವನು ಈ ಕರ್ತವ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವಿವಿಧವಾದ ದುರ್ಗಗಳು, ಕೋಟೆ ಕೊತ್ತಲಗಳು, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಲಕ್ಷಾಲಂಕಾರ ಒಂದಿಷ್ಟು ಈ ವಿಷಯಗಳನ್ನೆಲ್ಲ ವರ್ಣಿಸಿದೆ. ರಾಜನಿಗೆ ಸಹಾಯ ಮಾಡ್ತಕ್ಕಂಥ ಮಂತ್ರಿಗಳು, ಮತ್ತೆ ತರ್ಕಗಳು ಅಂದರೆ ಆಲೋಚನೆಗಳು, ದೇಶ ಕಾಲಗಳ ವಿಭಾಗ, ಆಪತ್ತಿನಲ್ಲಿ ನಾವು ಮಾಡಬೇಕಾದಂಥ ಪ್ರತೀಕಾರ, ಇದೆಲ್ಲವನ್ನೂ ಕೂಡ ಈ 5 ಸಂಗತಿಗಳನ್ನು ತಿಳ್ಕೊಳ್ಬೇಕು. ರಾಜನ ಗುಣಗಳೇನು? ಅವನು ಅಧ್ಯಯನ ಮಾಡಬೇಕು, ಯಜ್ಞ ಮಾಡಬೇಕು, ದಾನ ಮಾಡಬೇಕು, ಶಸ್ತ್ರಾಸ್ತ್ರಗಳಲ್ಲಿ ಕುಶಲನಾಗಿರಬೇಕು, ಯುದ್ಧದಲ್ಲಿ ಪಲಾಯನ ಮಾಡಬಾರದು, ಅಂತರಂಗ ಬಹಿರಂಗದ ಶತ್ರುಗಳನ್ನು ಗೆಲ್ಲಬೇಕು, ಕ್ಷಮಾಶೀಲನಾಗಿರಬೇಕು, ಕರುಣೆ ಅನ್ನುವಂಥ ಗುಣವನ್ನು ಹೊಂದಿರಬೇಕು, ಗಾಂಭೀರ್ಯವನ್ನು ಹೊಂದಿರಬೇಕು, ಸ್ಥೈರ್ಯ,
ಅಹಂಕಾರ ಇಲ್ಲದೆ ಇರುವುದು, ಇವೆಲ್ಲ ರಾಜನ ಗುಣಗಳು. ಒಟ್ಟು 17 ರಾಜನ ಗುಣಗಳು. ಈ 12 ಮತ್ತೆ ಹಿಂದಿನ 5 ಇವೆಲ್ಲ ಸೇರಿ ಒಟ್ಟು 17 ರಾಜನ ಗುಣಗಳು ಅಂತ ಅದನ್ನ ವರ್ಣಿಸ್ತಾರೆ. ಸಂಧಿ, ವಿಗ್ರಹ, ಆಸನ ಇತ್ಯಾದಿ ಕೆಲವು ಅರ್ಥಗಳನ್ನ ಮುಂದೆ ಹೇಳ್ತಾರೆ. ಸಂಧಿ ಅಂದ್ರೆ ಇನ್ನೊಬ್ರು ರಾಜರ ಜೊತೆಗೆ, ಶತ್ರುಗಳ ಜೊತೆಗೆ ಸಂಧಾನ ಮಾಡ್ಕೊಳ್ಳೋದು. ವಿಗ್ರಹ ಅಂದ್ರೆ ಅವರ ಮೇಲೆ ಯುದ್ಧವನ್ನು ಮಾಡೋದು. ಅಲ್ಲಿ ದಾಹ ಇತ್ಯಾದಿಗಳನ್ನು ಮಾಡುವುದು ಅಂತ ಅರ್ಥ ಮಾಡಿದ್ದಾರೆ. ಮೂಲತಃ ತಾನಿದ್ದಲ್ಲೇ ಇದ್ದು ಶತ್ರು ಪಕ್ಷದಲ್ಲಿ ದಾಹ, ಶೌರ್ಯ ಇದನ್ನು ಮಾಡುವುದು ಅಂತ ಕೆಲವರು ಅರ್ಥ ಬರೆದಿದ್ದಾರೆ. ವಿಗ್ರಹ ಮಾಡುವುದು ಅಂದ್ರೆ ಯುದ್ಧ ಮಾಡುವುದು ಅಂತ ಸರಳವಾದ ಅರ್ಥ. ಯಾನ ಅಂದ್ರೆ ಯುದ್ಧಕ್ಕಾಗಿ ಪ್ರಯಾಣ ಮಾಡುವುದು. ಆಸನ ಅಂದ್ರೆ ಒಂದು ಕಡೆ ಕೂತ್ಕೊಂಡು ಯುದ್ಧವನ್ನ ಮಾಡುವುದಕ್ಕಿಂತ ಮುಂಚೆ ಶತ್ರುಗಳ, ಮಿತ್ರರ ಬಲಗಳನ್ನೆಲ್ಲ ಆಲೋಚನೆ ಮಾಡಿ ನೋಡ್ತಾ ತಟಸ್ಥನಾಗಿರುವುದು. ದ್ವೈಧ ಅಂದ್ರೆ ಶತ್ರುಗಳು 2 ಕಡೆಯಿಂದ ಬರ್ತಾ ಇದ್ರೆ ಒಬ್ಬರ ಮೇಲೆ ಯುದ್ಧ ಮಾಡುವುದು, ಒಬ್ಬರ ಜೊತೆ ಸಂಧಿ ಮಾಡ್ಕೊಳ್ಳುವುದು ಅಂತ ಒಬ್ಬರು ಅರ್ಥ ಬರೆದಿದ್ದಾರೆ. ದ್ವೈಧ ಅಂದ್ರೆ ದ್ವೈಧಿ ಭಾವ ಅಂತ ಇನ್ನು ಕೆಲವು ಕಡೆ ಇದೆ. ಶತ್ರುಗಳಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯ ಹುಟ್ಟಿಸಿ ಅವ್ರ ಬಲವನ್ನ ತಗ್ಗಿಸುವುದು. ಆಶ್ರಯ, ನಮಗೆ ಆಪತ್ತಿದ್ದಾಗ ನಮಗೆ ಮಿತ್ರರಾದಂತಹ ರಾಜರ ಸಹಾಯವನ್ನು ಕೋರಿ ಅವ್ರ ಕಡೆ ಇರುವುದು. ಇವಿಷ್ಟು 6 ರಾಜ ಅನುಸರಿಸಬೇಕಾದಂತಹ ನೀತಿಗಳು. ಇಲ್ಲಿ ಮತ್ತೊಂದು ಅನುವಾದದಲ್ಲಿ 4 ಮೂಲ ಪ್ರಕೃತಿಗಳನ್ನೇ ಮಂಡಲ ಅಂತ ಹೇಳ್ತಾರೆ ಅಂತ ಮಯ ಹೇಳಿದ್ದನ್ನ ಕೌಟಿಲ್ಯನ ಮತ ಇದನ್ನೆಲ್ಲ ವರ್ಣಿಸ್ತಾರೆ. 4 ಮೂಲ ಪ್ರಕೃತಿಗಳೇ ಮಂಡಲ ಅಂತ ಮಯ, ಒಬ್ಬ ದೈತ್ಯ ಶಿಲ್ಪಿ, ಅವನ ಅಭಿಪ್ರಾಯ. ವಿಜಿಗೀಷು, ಅರಿಮಿತ್ರ, ಪಾರ್ಷ್ಣಿಗ್ರಾಹ, ಮಧ್ಯಮ, ಉದಾಸೀನ ಇವು 6 ಮಂಡಲ ಅಂತಾರೆ ಅಂತ ಪುಲೋಮ ಮತ್ತು ಇಂದ್ರರ ಮತ. ವಿಜಿಗೀಷು ಅಂದ್ರೆ ಗೆಲ್ಲಿಕ್ಕೆ ಅಪೇಕ್ಷೆ ಪಡುವವನು, ಅರಿ ಅಂದ್ರೆ ಶತ್ರು, ಮಿತ್ರ ಅಂದ್ರೆ ಸ್ನೇಹಿತ, ಪಾರ್ಷ್ಣಿಗ್ರಾಹ ಅಂದ್ರೆ ನಮಗೆ ಯುದ್ಧದಲ್ಲಿ ನಮ್ಮ ರಥದ ಪಕ್ಕದಲ್ಲಿ ಕುತ್ಕೊಂಡು ನಮಗೆ ಸಹಾಯ ಮಾಡುವಂಥವನು, ಮಧ್ಯಮ ಅಂದ್ರೆ ಕೆಲವು ಬಾರಿ ನಮಗೆ ತೊಂದರೆಯನ್ನು ಕೊಡ್ತಾನೆ, ಕೆಲವು ಬಾರಿ ನಮಗೆ ಉಪಕಾರವನ್ನು ಮಾಡ್ತಾನೆ ಅಂಥವನು. ಉದಾಸೀನ ಅಂದ್ರೆ ತೊಂದರೆಯನ್ನು ಕೊಡೋದಿಲ್ಲ, ಉಪಕಾರನೂ ಮಾಡೋದಿಲ್ಲ, ಅಂಥವನು ಉದಾಸೀನ ಅಂತ ಕರೆಸ್ಕೋತಾನೆ. ಹಾಗೆ ಶುಕ್ರಾಚಾರ್ಯರ ಮತ ಹೊಂದಿದೆ. ವಿಜಿಗೀಷು ಮಿತ್ರ, ಮಿತ್ರನ ಮಿತ್ರ ಎಂಬುದಾಗಿ ಪ್ರತಿಯೊಂದರಲ್ಲೂ ಕೂಡ ಈ ಮಂತ್ರಿ, ರಾಷ್ಟ್ರ, ದುರ್ಗ, ಕೋಶ, ದಂಡ ಇವೆಲ್ಲ ಸೇರ್ಕೊಳ್ತವೆ. ಒಟ್ಟು 18 ಮಂಡಲಗಳನ್ನ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ವೃದ್ಧಿಕ್ಷಯೌಚ ವಿದ್ಯೆಯೋ ಸ್ಥಾನಂಚ ಕುರುನಂದನ ದ್ವಿಸಪ್ತತ್ಯಾಂ ಮಹಾಬಾಹೋ ತತ ಷಾಡ್ಗುಣ್ಯ ಚಾರಣ. 72 ಕಾರಣಗಳು ಇರಬೇಕು. ಆ 72 ಕಾರಣಗಳಿದ್ರೆ ತಾನು ಗೆಲ್ಲಬಹುದು, ಶತ್ರುಗಳನ್ನು ಹಿಮ್ಮೆಟ್ಟಿಸಬಹುದು. ಆ 72 ಅಂದ್ರೆ ಏನು? 64 ಕಲೆಗಳು, 4 ಉಪಾಯಗಳು, 4 ರೀತಿಯ ಸೇನೆಯ ಅಂಗಗಳು, ಇವು ಒಟ್ಟು 72 ಅಂತ ಲಕ್ಷಾಲಂಕಾರ ವರ್ಣನೆ ಮಾಡಿದಂಗೆ ಕಾಣಿಸ್ತದೆ. ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಶತ್ರುಗಳು 4 ರೀತಿಯಾದ ಶತ್ರುಗಳು, ಆತತಾಯಿಗಳು, ನಮಗೆ ತೊಂದರೆ ಕೊಡುವಂಥವ್ರು ಬಂದಿತ್ತಲ್ಲ ಹಿಂದೆ, ನಮಗೆ ಅಗ್ನಿಯನ್ನು ಕೊಡುವಂಥವ್ರು, ವಿಷ ಕೊಡುವಂಥವ್ರು, ಶಸ್ತ್ರದಿಂದ ಕೊಲ್ಲಿಕ್ಕೆ ಬರುವಂಥವ್ರು, ಧನವನ್ನು ಅಪಹಾರ ಮಾಡುವಂಥವ್ರು, ನಮ್ಮ ಭೂಮಿ ಸಂಪತ್ತನ್ನು ಅಪಹಾರ ಮಾಡುವವರು 5ನೇವರು, ನಮ್ಮ ಪತ್ನಿಯ ಮೇಲೆ ಕಣ್ಣು ಹಾಕುವವರು 6ನೇವರು ಅಂತ ಈಗೇನು ಬಂದಿತ್ತಲ್ಲ, ಈಗ 6 ಥರದ ಆತತಾಯಿಗಳು. ಮಿತ್ರ, ಅಮಿತ್ರ ಅಂತ ಹೀಗೆ 2 ಥರ. ಕೃಷಿ ಮೊದಲಾದಂಥ 8, ಬಾಲಾದಿ ಅಸಂಧೇಯ ಕರ್ಮಗಳು ಅಂತ ಅವನು 21 ಪರಿಗಣನೆ ಮಾಡಿದ್ದಾರೆ. ನಾಸ್ತಿಕ್ಯ ಮೊದಲಾದ ದೋಷಗಳು ಅವನು 14 ಅಂತ ಪರಿಗಣನೆ ಮಾಡಿದ್ದಾರೆ.
ಅವು 14 ಯಾವುದು ಅಂತ ಇಲ್ಲೇನು ವಿವರಣೆಯನ್ನು ಬಂದಿಲ್ಲ. ಯಾರೋ ವ್ಯಾಖ್ಯಾನಕಾರರು ಹೇಳಿದ್ದನ್ನು ಹೇಳಿದೆ ಅಷ್ಟೆ. ಮಂತ್ರ ಮೊದಲಾದ ತೀರ್ಥಗಳು 18, ಹೀಗೆ ಒಟ್ಟು 72 ಅಂತ ವರ್ಣನೆ ಮಾಡ್ತಾರೆ. ಯದಾ ಸ್ವಪಕ್ಷಸ್ತು ಅವರಹ ತದಾ ಸಂಧಿಂ ಸಮಾಶ್ರಯೇ. ನಿನ್ನ ಪಕ್ಷ ದುರ್ಬಲವಾಗಿದೆ ಅಂತ ಕಂಡಾಗ ಆಗ ಸಂಧಿಯನ್ನ ಅವಲಂಬಿಸಬೇಕು. ದ್ರವ್ಯಾಣ ಸಂಚಯೇಚೈವ ಯತ್ನ ಕಾರ್ಯ ತದಾ ಭವೇತ್. ಆಗ ಸಂಧಿ ಮಾಡಿಕೊಂಡು ತನ್ನ ಪಕ್ಷವನ್ನು ಬಲಪಡಿಸ್ಕೊಳ್ಳಿಕ್ಕೆ, ಕ್ರಮವಾಗಿ ಬಲಪಡಿಸ್ಕೊಳ್ಳಿಕ್ಕೆ ಅವನು ಪ್ರಯತ್ನಿಸಬೇಕು. ನಮಗೆ ಶತ್ರುಗಳನ್ನು ಗೆಲ್ಲಲಿಕ್ಕೆ ಸಾಮರ್ಥ್ಯ ಇದ್ದಾಗ ಆಕ್ರಮಣ ಮಾಡಬೇಕು. ಆ ಶತ್ರುಗಳನ್ನ, ಅವರ ಸೈನ್ಯವನ್ನ ನಮಗೆ ವಿಧೇಯವನ್ನಾಗಿ ಮಾಡ್ಕೋಬೇಕು. ಆದರೆ ಆಕ್ರಮಣ ಮಾಡುವಂತ ಪ್ರಸಂಗದಲ್ಲಿ ಒಂದು ವೇಳೆ ಸೋತು ಬಿಟ್ರೆ ಅವಾಗ ಏನ್ ಮಾಡಬೇಕು? ಇವನೇ ಆಕ್ರಮಣ ಮಾಡಿ ಸೋತಿರುವುದರಿಂದ ಎದುರು ಪಕ್ಷದವರಿಗೆ ಏನನ್ನಾದರೂ ಕಾಣಿಕೆ ಕೊಟ್ಟು ತನ್ನ ರಾಜ್ಯವನ್ನ, ತನ್ನನ್ನ ಸುರಕ್ಷಿತವಾಗಿ ಇಟ್ಕೋಬೇಕಾಗ್ತದೆ. ಅವಾಗ ಏನ್ ಮಾಡಬೇಕು ಅಂದ್ರೆ, ಭೂಮಿ ಅಲ್ಪ ಫಲಾಧೇಯ, ಹೆಚ್ಚೇನು ಬೆಲೆ ಬಾಳದ, ಹೆಚ್ಚು ಫಲವತ್ತಲ್ಲದಂಥ ಭೂಮಿಯನ್ನು ಆತನಿಗೆ ಕೊಡಬೇಕು. ಆದರೆ ತಾನೇ ತಗೊಳ್ಳುವ ಪ್ರಸಂಗ ಬಂದ್ರೆ ಉತ್ತಮವಾದಂಥ ಭೂಮಿಯನ್ನೇ ತಗೊಳ್ಬೇಕು ಅವನ ಕಡೆಯಿಂದ. ಇವೆಲ್ಲ ರಾಜನೀತಿಗಳು. ಮಾತುಕತೆಗೆ ಕೂತಾಗ ಯಾವುದು ಎಷ್ಟು ಕಾರ್ಯ ಸಾಧುವಾಗ್ತದೋ ಅದನ್ನು ಆಶ್ರಯಿಸಬೇಕು ಅಂತ ಅರ್ಥ. ಇಲ್ಲಿ ಹಿರಣ್ಯ ರೂಪ್ಯ ಭೂಯಿಷ್ಠಂ ಅಮಿತ್ರಂ ಕ್ಷೀಣಕೋಶವತ್ ಅಂತ ಹೀಗೊಂದು ವಾಕ್ಯ ಇದೆ. ನಾವು ಸೋತಾಗ ಏನು ತಪ್ಪು ಕಾಣಿಕೆ ಕೊಡಬೇಕಾಗಿರ್ತದಲ್ಲ, ಅಲ್ಲಿ ತಪ್ಪು ಕಾಣಿಕೆ ಏನು ಕೊಡಬೇಕು ಅಂದ್ರೆ, ಬಹಳ ಏನು ಬೆಲೆ ಬಾಳದಂಥ ಸಂಪತ್ತನ್ನ, ಭೂಮಿಯನ್ನು ಕೊಡಬೇಕು ಅಂತ ಒಂದು. ಇನ್ನೊಂದು, ಲೋಹ, ಪಾತ್ರೆ, ಪಡಗ ಇತ್ಯಾದಿಗಳನ್ನು ಕೊಡೋ ಪ್ರಸಂಗ ಬಂದ್ರೆ ಹಿರಣ್ಯ ರೂಪ್ಯ ಭೂಯಿಷ್ಠಂ ಅಂತ ಹೀಗೆ ಶಬ್ದ ಇದೆಯಲ್ಲ, ಅದಕ್ಕೆ ಹೀಗೆ ಅರ್ಥ ಮಾಡ್ತಾರೆ ಕೆಲವರಲ್ಲಿ. ಬಂಗಾರ, ಬೆಳ್ಳಿ ಇತ್ಯಾದಿಗಳಿಂದ ಕೂಡಿದಂಥ ಸಂಪತ್ತನ್ನು ಅವನಿಗೆ ಕೊಡಬೇಕಾದ ಪ್ರಸಂಗ ಬರ್ತದೆ. ಒಬ್ಬರು ಅದನ್ನು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ, ಹಿತ್ತಾಳೆ ಮತ್ತು ತಾಮ್ರಗಳನ್ನು ಬೆರೆಸಿದಂಥ ಚಿನ್ನವನ್ನ ಕೊಡಬೇಕು ಅಂತ. ಬಂಗಾರವನ್ನು ಕೊಡಿ, ಹೆಚ್ಚಿನ ಬೆಲೆ ಬಾಳುವ ಲೋಹವನ್ನೇ ಕೊಡಿ ಅಂತ ಅವ್ರು ಕೇಳ್ತಾರೆ ಪ್ರತಿಪಕ್ಷಿಗಳಾದವರು. ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಯಾಕೆಂದ್ರೆ ತೆಗೆದುಕೊಳ್ಳುವವರು ತಮ್ಮ ಲಾಭವನ್ನು ನೋಡ್ತಾರೆ, ಕೊಡುವವರು ತಮ್ಮ ಲಾಭವನ್ನ ಆಲೋಚನೆ ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಕೊಡುವವನು ಹಿತ್ತಾಳೆ ಮತ್ತು ತಾಮ್ರಗಳನ್ನು ಬೆರೆಸಿದಂಥ ಚಿನ್ನವನ್ನು ಕೊಡಬೇಕು ಅಂತ ಒಬ್ರು ಅರ್ಥ ಮಾಡಿದ್ದಾರೆ. ಇನ್ನೊಂದು ಕಡೆ ತಾನು ತೆಗೆದುಕೊಳ್ಳುವಾಗ ಚಿನ್ನ, ಬೆಳ್ಳಿ ಇತ್ಯಾದಿಗಳಿಂದ ಕೂಡಿದಂಥ ಸಮೃದ್ಧವಾದ ಸಂಪತ್ತನ್ನೇ ತಗೊಳ್ಬೇಕು ಅಂತ ಅರ್ಥ ಮಾಡಿದ್ದಾರೆ. ಆ ಪಾಠ ಅಷ್ಟು ಸ್ವಚ್ಛವಾಗಿಲ್ಲ. ಆದ್ರಿಂದ ಯಾರು ಯಾವ ಅರ್ಥ ಮಾಡಿದ್ರು ಅವರವ್ರ ಪಾಲಿಗೆ ಅದೇ ಯೋಗ್ಯ ಅನ್ನುವ ಪರಿಸ್ಥಿತಿ ಈಗಿದೆ. ಕೆಲವು ಬಾರಿ ನಮ್ಮಲ್ಲಿರುವಂಥ ಸ್ನೇಹಿತನನ್ನ ಶತ್ರುಗಳ ಪಕ್ಷದಲ್ಲಿ ಒತ್ತೆ ಇಡಬೇಕಾದಂಥ ಪ್ರಸಂಗವೂ ಬರಬಹುದು. ಆಗ ಅಂಥ ಒಬ್ಬ ಮಿತ್ರನನ್ನ, ಬಹಳ ಏನು ಉಪಯುಕ್ತನಲ್ಲದ, ಯಾವನನ್ನ ಬಿಟ್ಟು ಕೊಟ್ಟರು ನಮಗೆ ತೊಂದರೆ ಇಲ್ವೋ ಅಂಥ ಒಬ್ಬ ಮಿತ್ರನನ್ನ ಬಿಟ್ಟುಕೊಡ್ಬೇಕು. ಸೈನ್ಯದ ಕೆಲವು ಭಾಗವನ್ನ ಅವರಿಗೆ ಬಿಟ್ಟುಕೊಡೋ ಪ್ರಸಂಗವೂ ಬರಬಹುದು. ಇನ್ನು ಕೆಲವು ಬಾರಿ ತುಂಬಾ ತೀಕ್ಷ್ಣವಾದಂಥ ಮಾತುಕತೆ ಇತ್ಯಾದಿಗಳು ನಡೆದಾಗ ಎದುರಾಳಿಗಳಾದವರು ಈ ಸೋತಂಥವನನ್ನ, ಗೆದ್ದಂಥವರು ರಾಜಪುತ್ರನನ್ನೇ ಒತ್ತೆ ಇಡು ಅಂತ ಕೇಳಿಬಿಡ್ತಾರೆ. ನಿಮ್ಮ ರಾಜಪುತ್ರ ನಮ್ಮಲ್ಲಿದ್ರೆ ನೀವು ನಮ್ಮ ಮೇಲೆ ಮತ್ತೆಂದು ಆಕ್ರಮಣ ಮಾಡೋದಿಲ್ಲ ಭಯದಿಂದ. ನಿಮ್ಮಷ್ಟಕ್ಕೆ ನೀವು ಸುಮ್ಮನೆ ಇರ್ತೀರಿ. ಯಾಕೆಂದ್ರೆ ನೀವು ಯಾವುದೇ ಕಾಲಕ್ಕೆ ನಮ್ಮ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದ್ರೆ ನಿಮ್ಮ ರಾಜಪುತ್ರ ನಮ್ಮಲ್ಲಿ ಏನಿದ್ದಾನೆ ಅವನಿಗೆ ಧಕ್ಕೆ ಬರ್ತದೆ. ಅದರಿಂದ ನೀವು
ಆ ಭಯದಿಂದ ಸುಮ್ಮನೆ ಇರ್ತೀರಿ, ನಾವು ಸುರಕ್ಷಿತರಾಗಿರ್ತೇವೆ. ಅದಕ್ಕಾಗಿ ರಾಜಪುತ್ರನನ್ನೇ ಒತ್ತೆ ಇಡು ಅಂತ ಕೇಳ್ತಾರೆ. ಕೇಳುವವರು ಹಾಗೆ ಕೇಳ್ತಾರೆ, ಕೊಡುವವರು ಅಂತ ಕೊಡುವಂತ ಪ್ರಸಂಗ ಬರಬಹುದು. ಟಿಪ್ಪು ಸುಲ್ತಾನ ಮತ್ತೆ ಬ್ರಿಟಿಷರ ನಡುವೆ ಒಂದು ಬಾರಿ ಸಂಧಾನ ಆದಾಗ ಲಾರ್ಡ್ ಕಾರ್ನ್ವಾಲಿಸ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದ. ಅವನು ಟಿಪ್ಪು ಸುಲ್ತಾನನ ಇಬ್ಬರು ಮಕ್ಕಳನ್ನ ಒತ್ತೆ ಇಟ್ಕೊಂಡಿದ್ದು ನಮಗೆ ಇತಿಹಾಸದಲ್ಲಿ ಕಂಡು ಬರ್ತದೆ. ಮತ್ತು ಎಲ್ಲರೂ ಬೇರೆ ಕಡೆಯೂ ಇದ್ದಿರಬಹುದು, ಒಂದ್ ಕಡೆ ನೆನಪಿದ್ದದನ್ನ ಹೇಳಿದೆ ಅಷ್ಟೆ. ಶತ್ರುಗಳಿಂದ ಏನಾದರೂ ಉಪಾಯ ತೊಂದರೆ ಆದರೆ ಆಗ ಅವರ ಮಗನನ್ನ ನಮ್ಮ ಕಡೆ ಏನು ಇಟ್ಕೊಂಡಿರ್ತೀವಿ ಅವರನ್ನ, ಆ ಮಗನನ್ನ ನಾಶಗೊಳಿಸಿ ಶತ್ರುಗಳನ್ನ ನಾಶಗೊಳಿಸ್ತೀವಿ ಅಂತ ಬೆದರಿಕೆ ಹಾಕಿ ಆ ಶತ್ರುಗಳನ್ನು ಸುಮ್ಮನೆ ಇರಿಸಲಿಕ್ಕೆ ಅನುಕೂಲ ಆಗ್ತದೆ. ಶತ್ರುವಿನ ಮಂತ್ರಿ, ಅವನ ರಾಷ್ಟ್ರ, ಅವನ ಕೋಶ ಇತ್ಯಾದಿಗಳು ಕ್ಷೀಣವಾಗಿಯೋ ಹೀಗೆ ಅಂತ ಯಾವತ್ತು ನೋಡ್ತಾ ಇರಬೇಕು. ಶತ್ರುವಿಗೆ ನಾನಾ ಥರದ ಕಷ್ಟಗಳನ್ನು ಕೊಡಬೇಕು, ಅವನ ಭಂಡಾರವನ್ನ ನಷ್ಟ ಮಾಡಬೇಕು, ಅವನಿಗೆ ಅವನ ಸೈನ್ಯದ ಚಲನವಲನಕ್ಕೆ ನಾನಾ ಥರದ ಧಕ್ಕೆಗಳನ್ನು ತಂದು ಒಡ್ಡಬೇಕು. ಸಾಮಂತರಾಜರು ಏನಾದ್ರು ತಪ್ಪು ಮಾಡಿದಾಗ ಅವರನ್ನ ಹಿಂಸಿಸಬಾರದು, ಅವರನ್ನ ಯೋಗ್ಯವಾದ ಗೌರವದಿಂದ ನೋಡ್ಕೊಳ್ಬೇಕು ಅಂತ ಅದರ ಅರ್ಥ. ದುರ್ಬಲಾಶ್ಚೈವ ಸತತಂ ನಾವಷ್ಟಭ್ಯ ಬಲೀಯಸ ತಿಷ್ಠೇತ ರಾಜಶಾರ್ದೂಲ ವೈತಸಿ ಮೃತ್ಯುಮಾಶ್ರಿತ. ವೈತಸಿ ಅಂದ್ರೆ ಒಂದು ಜೊಂಡು ಹುಲ್ಲು ಅಂತ ಕೇಳಿ ಬರ್ತದೆ. ಅದು ಹೇಗೆ ಅಂದ್ರೆ ನದಿ ತೀರದಲ್ಲಿ ಬೆಳೆದಿರ್ತದೆ. ಪ್ರವಾಹ ಬಂದ್ರೆ ನೀರಿನ ವೇಗ ಹೆಚ್ಚಾಗಿದ್ದಾಗ ಅದು ತಾನು ಬಗ್ಗುತ್ತದೆ. ಮತ್ತೆ ನೀರು ಸರಿದು ಹೋದ ಬಳಿಕ ನೀರಿನ ಪ್ರವಾಹ ಕಡಿಮೆ ಆದ್ಮೇಲೆ ಮತ್ತೆ ತಲೆ ಎತ್ತಿ ನಿಲ್ತದೆ. ಹಾಗೆ ತಾನು ದುರ್ಬಲನಾಗಿದ್ದಾಗ ಶತ್ರು ಪ್ರಬಲನಾಗಿದ್ರೆ ಬಗ್ಗಬೇಕು, ಮತ್ತೆ ಶತ್ರುವಿನ ಪ್ರಾಬಲ್ಯ ಕುಗ್ಗಿದಾಗ ಇವನು ತಲೆ ಎತ್ತಿ ನಿಲ್ಲಬಹುದು ಅಂತ ಅದರ ತಾತ್ಪರ್ಯ. ಶತ್ರುಗಳನ್ನ ಹಿಮ್ಮೆಟ್ಟಿಸ್ಬೇಕು, ಆದರೆ ಯಾವುದಾದ್ರು ಸಂದರ್ಭದಲ್ಲಿ ಶತ್ರುಗಳನ್ನು ಸೋಲಿಸಕ್ಕಾಗದೆ ಹೋದಾಗ ಯುದ್ಧ ಮಾಡಿ ಶರೀರ ಪರಿತ್ಯಾಗ ಮಾಡಿದರೆ ಅದರಿಂದಲೂ ಮಹಾಫಲ ಇದೆ, ಆತನಿಗೆ ಸದ್ಗತಿ ಇದೆ ಅಂತ ಅದರ ತಾತ್ಪರ್ಯ. ಶತ್ರುರಾಜನನ್ನ ಮಣಿಸುವಂತಹ ಪ್ರಸಂಗ ಬಂದಾಗ ಅವನಲ್ಲಿ ನಾನಾ ಥರದ ಪ್ರಲೋಭನೆಗಳನ್ನು ಒಡ್ಡಬೇಕಂತ. ಅವನು ಸ್ತ್ರೀಲಂಪಟ ಆಗುವಂತೆ ಪ್ರಚೋದಿಸಬೇಕು, ಜೂಜಾಟ ಆಡುವುದು ಇತ್ಯಾದಿಗಳನ್ನು ಮಾಡಿ ಅವನ ಮನಸ್ಸನ್ನ ಮೊದಲು ಸೆಳೆಯಬೇಕು. ಹೀಗೆ ಅವನು ಕ್ಷೀಣನಾಗಿ ಬಿಡ್ತಾನೆ. ಆಗ ಅವನನ್ನ ಸೋಲಿಸಬಹುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಆದದೀತ ಬಲಂ ರಾಜ ಮೌಲಂ ಮಿತ್ರ ಬಲಂ ತಥಾ ಅಟವೀ ಬಲಂ ಭೃತಂ ಚೈವ ತಥಾ ಶ್ರೇಣಿ ಬಲಂ ಚ ಯತ್. ಮೂಲ ಬಲ ಅಂದ್ರೆ ಸೈನ್ಯ ಬಲ, ಮಿತ್ರದ ಬಲ, ಮತ್ತೆ ಅರಣ್ಯ ಸಂಪತ್ತಿನ ಬಲ, ಮತ್ತೆ ತನ್ನ ಸೈನಿಕರಿಗೆ ಚೆನ್ನಾಗಿ ವೇತನ, ಸಂಬಳ, ಸಾರಿಗೆ ಸವಲತ್ತು ಇತ್ಯಾದಿಗಳನ್ನು ಕೊಟ್ಟು ಅವರನ್ನ ಕಾಪಾಡ್ಕೊಳ್ಳೋದು ಅಂತ ಹೀಗೆ ಕೆಲವು ಕಡೆ ಅರ್ಥ ಇದೆ. ಸೈನ್ಯ ಬಲ, ಧನಬಲ, ಮಿತ್ರ ಬಲ, ಅರಣ್ಯದ ಬಲ, ಸೇವಕರ ಬಲ ಅಂತ, ಮತ್ತು ಶಿಲ್ಪಿಗಳ ಬಲ ತಥಾ ಶ್ರೇಣಿ ಬಲಂ ಅಂತಿದೆ. ಶ್ರೇಣಿ ಬಲ ಅಂದ್ರೆ ಶಿಲ್ಪಿಗಳ ಬಲ ಅಂತ ಇನ್ನು ಕೆಲವು ಕಡೆ ಅರ್ಥ ಬರೆದಿದ್ದಾರೆ. ಈ ಮಿತ್ರ ಬಲ ಮತ್ತು ಧನಬಲ ಏನಿವೆ ಇವುಗಳನ್ನು ಯಾವತ್ತೂ ಕೂಡ ಹೆಚ್ಚು ಮಾಡ್ಕೋತಾ ಇರ್ಬೇಕು, ನಾವು ಅಭಿವೃದ್ಧಿ ಮಾಡ್ಕೊಳ್ತಾ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಶಿಲ್ಪಿ ಬಲ ಅಂತ ಬಂತಲ್ಲ, ಶಿಲ್ಪಿ ಬಲ ಅಂದ್ರೆ ಬೇರೆ ಏನೂ ಅಲ್ಲ. ಅದು ಈ ನಮ್ಮಲ್ಲಿರುವಂತಹ ತಂತ್ರಜ್ಞರು ನಾನಾ ಥರದ ಕರ್ಮಗಳನ್ನ ರಾಜ್ಯಕ್ಕೆ, ಸೈನ್ಯಕ್ಕೆ ಬೇಕಾದಂಥ ಯುದ್ಧ ಕಾಲದಲ್ಲಿ ಮತ್ತು ಶಾಂತಿ ಕಾಲದಲ್ಲಿ ನಾನಾ ಥರದ ಕೆಲಸಗಳನ್ನ ರಾಜ್ಯಕ್ಕೆ ಏನು ಮಾಡಿಕೊಡಬೇಕಾದವರು ಇರ್ತಾರಲ್ಲ, ಅವರನ್ನೇ ಈ ಶಿಲ್ಪಿಗಳು ಅಂತ ಹೇಳ್ತಾರೆ, ತಂತ್ರಜ್ಞರು ಅಂತ ಒಟ್ಟಾರ್ಥ ಅಂತ ನಾನು ಭಾವಿಸಿದ್ದೇನೆ ಅದನ್ನು.
ಆ ಶಿಲ್ಪಿಗಳ ಬಲ ಮತ್ತೆ ವೇತನ ಬಲ, ಅಂದ್ರೆ ಸಂಬಳ ಕೊಟ್ಟು ಯಾವ ಸೈನಿಕರನ್ನು ನಾವು ಇಟ್ಕೊಂಡಿರ್ತೇವೆ ಅವೆಲ್ಲವೂ ಕೂಡ ಸಮಾನವಾದದ್ದು ಅಂತ ನನ್ನ ಭಾವನೆ. ಅವೆರಡನ್ನೂ ರಕ್ಷಿಸ್ಕೊಳ್ಬೇಕು. ರಾಜ್ಯಕ್ಕೆ, ರಾಜನಿಗೆ ಆಪತ್ತುಗಳು ನಾನಾ ರೀತಿಯಿಂದ ಬಂದು ಒದಗಬಹುದು. ಅದು ಯಾವಾಗ ಬರ್ತದೆ ಅಂತ ತೀರ್ಮಾನಿಸೋದು ಕಷ್ಟ. ಅದಕ್ಕಾಗಿ ರಾಜನಾದವನು ಯಾವತ್ತೂ ಎಚ್ಚರಿಕೆಯಿಂದಿರಬೇಕು. ಬಲೈಹಿ ಯುಕ್ತ ರಾಜ ಷಡ್ಭಿಹಿ, 6 ಬಲಗಳಿಂದ ಕೂಡಿದವನಾಗಿರಬೇಕು ಅಂತ ಬಂದಿದೆ. ಅದ್ಯಾವುದು 6 ಬಲಗಳು ಅಂದರೆ ಆನೆ ಬಲ, ಕುದುರೆ ಬಲ, ರಥ ಬಲ, ಪದಾತಿ ಸೈನಿಕರ ಬಲ, ಧನ ಬಲ ಮತ್ತು ಬುದ್ಧಿ ಬಲ ಅಂತ ಈಗ 6 ಬಲಗಳು ಅಂತ ಅದನ್ನ ಇಲ್ಲೊಂದು ಕಡೆ ಹೀಗೆ ಕೇಳಿ ಬರ್ತದೆ. ಆಹೂತಶ್ಚಾಪಿ ಅಪ್ಯಥೋ ಯಾಯಾತ್ ಅಮೃತಾದಿವ ಪಾರ್ಥಿವ ಅಂತ. ಯುದ್ಧ ಮಾಡುವ ಪ್ರಸಂಗ ಬಂದ್ರೆ ಅಮೃತ ಸಿಗ್ತದೆ ಅಂತಿದ್ರು ಆ ಅಮೃತವನ್ನು ಬಿಟ್ಟು ಯುದ್ಧಕ್ಕೆ ಹೋಗಬೇಕು ಅಂತ ಅದರ ಒಂದು ತಾತ್ಪರ್ಯ ಹೀಗೆ ಕಾಣಿಸ್ತದೆ. ಯುದ್ಧದ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿ ಬೇರೆ ಬೇರೆ ಥರದ ವ್ಯೂಹಗಳು, ಪದ್ಮವ್ಯೂಹ, ಶಕಟ ವ್ಯೂಹ ಇತ್ಯಾದಿ ಎಲ್ಲ ವ್ಯೂಹಗಳನ್ನು ಕೂಡ ರಚನೆ ಮಾಡಬೇಕು. ಯಾವುದಾದ್ರೂ ಒಂದು ಯುದ್ಧದ ಮೂಲಕ ಅವನು ಗೆಲ್ಲಿಕ್ಕೆ ಪ್ರಯತ್ನ ಪಡಬೇಕು. ಇದೇ ಈಗ ಅಮೃತಾದಪಿ ಅಂತ ನಾವು ಒಂದು ಶ್ಲೋಕ ನೋಡಿದ್ವಲ್ಲ, ಅದು 13ನೇ ಶ್ಲೋಕ ವೈಷ್ಣವ ಪಾಠದಲ್ಲಿ. ಆಹೂತಶ್ಚಾಪ್ಯಥೋ ಯಾಯಾತ್ ಅಮೃತಾದಿವ ಪಾರ್ಥಿವ. ಯುದ್ಧಕ್ಕಾಗಿ ಶತ್ರುಗಳು ಆಹ್ವಾನ ಮಾಡಿದರೆ ಅಮೃತ ಸದೃಶವಾದ ಭೋಜನವನ್ನಾದರೂ ಬಿಟ್ಟು ಯುದ್ಧಕ್ಕೆ ಹೊರಡಬೇಕು ಅಂತ. ಅದರದ್ದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತೆ TR ಕೃಷ್ಣಾಚಾರ್ಯರ ಪಾಠದಲ್ಲೆಲ್ಲ ಏನು ಪಾಠ ಇದೆ ಅಂದರೆ ಅನೃತಾವಪಿ ಅಂತ. ಯುದ್ಧದ ಸಂದರ್ಭ ಇಲ್ಲದೆ ಹೋದರೂ ಕೂಡ ಯಾವುದೇ ಇದು ಯುದ್ಧಕ್ಕೆ ಉಪಯುಕ್ತವಾದ ಸಮಯ ಹೌದೋ ಅಲ್ಲೋ, ಸೀಸನ್ ಹೌದೋ ಇಲ್ಲೋ ಅಂತ ಯಾವುದನ್ನು ವಿಚಾರ ಮಾಡದೇನೆ ಯುದ್ಧಕ್ಕೆ ಹೊರಡಬಹುದು, ಶತ್ರುಗಳನ್ನು ಆಕ್ರಮಿಸಬಹುದು ಅಂತ ಅದರ ತಾತ್ಪರ್ಯ. ಆಹೂತಶ್ಚ ಅನ್ನೋದ್ರ ಬದಲು ಅಕೃಶಶ್ಚಾಪ್ಯಥೋ ಯಾಯಾತ್. ಅಕೃಶ, ಇವನು ಕೃಶನಾಗಿಲ್ಲ, ಬೇಕಾದಷ್ಟು ಶಕ್ತಿ ಉಳ್ಳವನಾಗಿದ್ದಾನೆ. ಹಾಗಿದ್ದಾಗ ಯುದ್ಧಕ್ಕಿದು ಉಪಯುಕ್ತವಾದ ಸಂದರ್ಭ ಹೌದೇ ಅವಲ್ಲೇ ಅಂತ ವಿಚಾರ ಮಾಡದೆ ಆ ಶತ್ರುಗಳ ಮೇಲೆ ಆಕ್ರಮಣ ಮಾಡಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಅನೃತವು, ಇದು ಸೂಕ್ತವಾದ ಋತು ಅಲ್ಲದೆ ಹೋದ್ರೂ ಕೂಡ ಯುದ್ಧ ಮಾಡಬೇಕು ಅಂತ. ಅದನ್ನು ಅಮೃತ ಅಂತ ಈ ಲಕ್ಷಾಲಂಕಾರ ಇಟ್ಕೊಂಡು ಒಂದು ಅರ್ಥವನ್ನು ಹೇಳಿದಂತೆ ಕಾಣಿಸ್ತದೆ. ಅದೇನೋ ಅಷ್ಟು ಸೂಕ್ತವಾದಂತಹ ಅರ್ಥ ಏನಲ್ಲ. ಶತ್ರುಗಳ ಸೈನಿಕರಿಗೆ ಸಂಪತ್ತು ಇತ್ಯಾದಿಗಳನ್ನು ಕೊಟ್ಟು ಅವರ ಮನಸ್ಸನ್ನು ಆಕರ್ಷಿಸಿ ಆ ಶತ್ರುವಿನ ಬಲವನ್ನ ಕುಗ್ಗಿಸಬೇಕು ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಯಾವಾಗಲೂ ಕೂಡ ತನ್ನ ಸೈನ್ಯದಲ್ಲಿ ಬೇಕಾದಷ್ಟು ಸಂಪತ್ತನ್ನ, ರಾಜ್ಯದಲ್ಲಿ ಕೂಡ ಬೇಕಾದಷ್ಟು ಸಂಪತ್ತನ್ನ ಇಟ್ಕೊಂಡಿರ್ಬೇಕು. ಹೀಗೆ ಅವನು ಮಾಡ್ತಾ ಇದ್ದದ್ದಾದ್ರೆ ಅವನಿಗೆ ಇಹಲೋಕದಲ್ಲೂ ಶ್ರೇಷ್ಠ ಅಭಿವೃದ್ಧಿ ಆಗ್ತದೆ, ಪರಲೋಕದಲ್ಲೂ ಕೂಡ ಅವನಿಗೆ ಸದ್ಗತಿ ಆಗ್ತದೆ. ಯುಧಿಷ್ಠಿರನೇ, ನಿನಗೆ ಎಲ್ಲ ತತ್ವಗಳನ್ನು ನಾವು ಉಪದೇಶ ಮಾಡಿದ್ದೇನೆ. ವಸ್ತುತಃ ಇದನ್ನೆಲ್ಲ ನಿನಗೆ ಭೀಷ್ಮ, ಕೃಷ್ಣ ಇವರೆಲ್ಲ ಉಪದೇಶ ಮಾಡಿಯೇ ಇದ್ದಾರೆ. ನಾನು ಯಾವುದೂ ಹೊಸದನ್ನು ಉಪದೇಶ ಮಾಡ್ತಿಲ್ಲ. ಆದರೆ ನಿನ್ನ ಮೇಲಿನ ಪ್ರೀತಿಯಿಂದ ಇದನ್ನೆಲ್ಲವನ್ನು ಉಪದೇಶ ಮಾಡ್ತಿದ್ದೇನೆ. ಅದರಿಂದ ನಾನು ಹೇಳುವುದೆಲ್ಲವನ್ನು ಕೇಳು. ಈ ಥರ ನೀನು ನಡ್ಕೊಂಡ್ರೆ ಇಹಲೋಕದಲ್ಲಿಯೂ ಸ್ವರ್ಗದಲ್ಲಿಯೂ ಸದ್ಗತಿಯನ್ನು ಪಡೆಯುತ್ತೆ ಅಂತ ಆ ಧೃತರಾಷ್ಟ್ರ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ಸಾವಿರಾರು ಅಶ್ವಮೇಧ ಯಾಗಗಳನ್ನು ಮಾಡುವವನಿಗೂ ಮತ್ತೆ ಪ್ರಜೆಗಳನ್ನ ಧರ್ಮದಿಂದ ಪಾಲನೆ ಮಾಡುವವನಿಗೂ ಯಾವತ್ತೂ ಸಮಾನವಾದಂತಹ ಗತಿಯೇ ಇದೆ. ಅದರ ಬಳಿಕ ಯುಧಿಷ್ಠಿರ ಹೇಳಿದ, ನೀನು ಹೇಳಿದಂತೆ ನಾನು ನಡ್ಕೊಳ್ತೇನೆ. ಭೀಷ್ಮ ಸ್ವರ್ಗಕ್ಕೆ ಹೋದ, ಕೃಷ್ಣನು ಕೂಡ ದ್ವಾರಕೆಗೆ ಹೊರಟೋದ. ವಿದುರ, ಸಂಜಯ ಇವರಿಬ್ಬರು ನಿನ್ನನ್ನೇ ಹಿಂಬಾಲಿಸ್ತಾರೆ ಯಾವತ್ತು. ನನಗಿನ್ನ
ಈ ಎಲ್ಲ ವಿಷಯಗಳನ್ನು ಬೋಧಿಸುವವರು ಯಾರು, ಅದನ್ನು ನಾನು ಖಂಡಿತವಾಗಿಯೂ ಪಾಲಿಸ್ತೇನೆ, ನೀನು ವಿಚಾರ ಮಾಡಬೇಕಾಗಿಲ್ಲ ಅಂತ ಹೇಳಿದೆ. ಯುಧಿಷ್ಠಿರ ಇಷ್ಟೆಲ್ಲವೂ ಹೇಳಿ, ಧೃತರಾಷ್ಟ್ರ ಇದೆಲ್ಲವನ್ನು ಹೇಳಿ ನನಗೆ ಆಯಾಸ ಆಗಿದೆ ಅಂತ ಹೇಳಿ ಗಾಂಧಾರಿಯ ಮನೆಗೆ ಹೋದ. ಆಗ ಅವಳು ಕೇಳಿದ್ಲು, ವ್ಯಾಸರು ಅರಣ್ಯಕ್ಕೆ ಹೋಗುವಂತ ಸೂಚನೆ ಕೊಟ್ಟಿದ್ದಾರೆ, ಧೃತರಾಷ್ಟ್ರನು ಅನುಮತಿಸಿದ್ದಾನೆ, ನಾವು ಹೋಗುವುದು ಯಾವಾಗ ಅಂತ ಕೇಳಿದ್ಲು. ಆಗ ಇವನು ಹೇಳಿದ, ಮೊದಲು ಎಲ್ಲ ಪ್ರಜೆಗಳನ್ನು ಅರಮನೆಗೆ ಕರೆಸ್ಕೋತೀನಿ, ಅದಕ್ಕಾಗಿ ಅವರು ಬಂದಾಗ ಅವರಿಗೆ ಧನ ಕನಕ ಇತ್ಯಾದಿಗಳನ್ನು ಕೊಟ್ಟು, ದಕ್ಷಿಣ ಇತ್ಯಾದಿಗಳನ್ನು ಕೊಟ್ಟು ಅವರಿಗೆ ನಾನು ಕ್ಷಮೆಯನ್ನು ಕೇಳಿಕೊಂಡು ಮುಂದೆ ಅರಣ್ಯಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಅದರಂತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರೆಲ್ಲರೂ ಕೂಡ ಬಂದರು. ಇವನು ಅವರೆಲ್ಲರಿಗೂ ಹೇಳಿದ, ನಾವು ರಾಜವಂಶದವರು ಮತ್ತೆ ನೀವು ಎಲ್ಲರೂ ಕೂಡ ದೀರ್ಘಕಾಲದಿಂದ ಜೊತೆಯಾಗಿದ್ದೀವಿ, ಪರಸ್ಪರ ಹಿತವನ್ನು ನೋಡ್ಕೊಂಡಿದ್ದೇನೆ. ಈಗ ನಾನು ಹೇಳುವುದನ್ನು ನೀವು ಏನು ವಿಚಾರ ಮಾಡದೆ ಅನುಸರಿಸಬೇಕು. ಗಾಂಧಾರಿಯ ಜೊತೆಗೆ ನಾನು ಅರಣ್ಯಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಡ್ತೀನಿ. ವ್ಯಾಸರು ಹೇಳಿದ್ದಾರೆ, ಯುಧಿಷ್ಠಿರನು ಅನುಮತಿ ಕೊಟ್ಟಿದ್ದಾನೆ, ನೀವು ಇದ್ರ ಬಗ್ಗೆ ಮತ್ತೇನೂ ಆಲೋಚನೆ ಮಾಡಬೇಕಾದ್ದಿಲ್ಲ. ನಾನು ಎಲ್ಲ ಮಕ್ಕಳನ್ನು ಕಳ್ಕೊಂಡಿದ್ದೇನೆ, ಅದರ ದುಃಖವೂ ನನಗಿದೆ. ಆದರೆ ಯುಧಿಷ್ಠಿರನ ರಾಜ್ಯದಲ್ಲಿ ನಾನು ಸುಖವಾಗಿ ವಾಸ ಮಾಡಿಕೊಂಡಿದ್ದೆ. ನನ್ನ ಮಗ ಬದುಕಿದ್ದಾಗ ಆತನ ಜೊತೆಗೆ ನಾನೇನು ಸುಖವಾಗಿದ್ದೆ, ಅದಕ್ಕಿಂತ ಹೆಚ್ಚಿನ ಸುಖ ನನಗೆ ಈ ಯುಧಿಷ್ಠಿರನ ಅರಮನೆಯಲ್ಲೇ ಇದೆ. ಆದರೆ ನಾನೀಗ ತಪಸ್ಸಿಗಾಗಿ ಅರಣ್ಯಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಡ್ತೀನಿ, ನೀವೆಲ್ಲರೂ ಅನುಮತಿಸಿರಿ ಅಂತ ಕೇಳಿದಂತೆ. ಆಗ ಆ ಎಲ್ಲ ಪ್ರಜೆಗಳು ಕೂಡ ಜೋರಾಗಿ ಕಣ್ಣೀರು ಸುರಿಸಲಿಕ್ಕೆ ತೊಡಗಿದರು. ಆಗ ಮುಂದೆ ಧೃತರಾಷ್ಟ್ರನೇ ಅವರನ್ನು ಕುರಿತು ಮಾತಾಡಿದ. ಶಂತನು ಈ ರಾಜ್ಯವನ್ನ ಧರ್ಮದಿಂದ ಆಳಿದ, ಆಮೇಲೆ ನನ್ನ ತಂದೆ ವಿಚಿತ್ರ ಬೀದಿ ಆಳಿದ, ಮುಂದೆ ಪಾಂಡು ಮಹಾರಾಜ ಇದನ್ನು ಆಳಿದ, ನಾನು ಕೂಡ ನಿಮ್ಮ ಸೇವೆಯನ್ನು ಮಾಡಿದ್ದೇನೆ. ಧೃತರಾಷ್ಟ್ರ ದುರ್ಬುದ್ಧಿಯವನು ಹೌದು, ಆದರೆ ಅವನು ನಿಮಗೆ ಯಾವುದೇ ರೀತಿಯಾದ ಅಪರಾಧವನ್ನೇನೂ ಮಾಡಿದವನಲ್ಲ. ಅಪಿ ತತ್ರ ನವೋ ಮಂದಃ ದುರ್ಬುದ್ಧಿರ ಅಪರಾಧವಾನ್. ಅವನು ಪಾಂಡವರಿಗೆ ಯಾವುದೇ ಅಪಚಾರ ಮಾಡಿರ್ಬೋದು, ದುರ್ಬುದ್ಧಿ ಉಳ್ಳವನಾಗಿರ್ಬೋದು, ನಿಮಗವನು ಏನೂ ಅಪಚಾರ ಮಾಡಿಲ್ಲ. ಆದರೆ ದುರಭಿಮಾನಿಯಾಗಿದ್ದಾದ್ರಿಂದ ಅವನು ಮಾಡಿದ ಅಪರಾಧದಿಂದ ದೊಡ್ಡ ಯುದ್ಧ ನಡೆದೋಯ್ತು, ಎಲ್ಲ ರಾಜರು ಸತ್ತೋಗ್ಬಿಟ್ರು. ವೃದ್ಧೋಯಂ ಹತಪುತ್ರೋಯಂ ದುಃಖಿತೋಯಂ ನರಾಧಿಪಃ. ನಾನೀಗ ಮುದುಕನಾಗಿದ್ದೇನೆ, ಮಕ್ಕಳನ್ನು ಕಳ್ಕೊಂಡಿದ್ದೇನೆ. ತನ್ಮಯ ಸಾಧುವ ಅಪೀದಂ ಯದಿವಾ ಅಸಾಧುವೈ ಕೃತಂ. ನಾನು ಈ ಹಿಂದೆ ಅನೇಕ ಒಳ್ಳೆಯ ಕೆಲಸಗಳನ್ನೇ ಮಾಡಿರ್ಬೋದು ಅಥವಾ ತಪ್ಪು ಕೆಲಸಗಳನ್ನೇ ಮಾಡಿರ್ಬೋದು, ಆದರೆ ನೀವು ಅದೆಲ್ಲವನ್ನು ಕೂಡ ಈಗ ಕ್ಷಮಿಸಬೇಕು. ಗಾಂಧಾರಿನೂ ದುಃಖಿತಳಾಗಿದ್ದಾಳೆ, ವೃದ್ಧಳಾಗಿದ್ದಾಳೆ, ಎಲ್ಲ ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಅವಳು ಕೂಡ ಅನುಮತಿ ಕೇಳ್ತಾ ಇದ್ದಾಳೆ. ಯುಧಿಷ್ಠಿರ ಯಾವತ್ತೂ ಕೂಡ ಧರ್ಮದಿಂದ ವಿಚಲಿತ ಆಗುವಂಥವನಲ್ಲ. ಭೀಮಾರ್ಜುನ, ನಕುಲ ಸಹದೇವರಂಥ ಸಹೋದರರು ಅವನಿಗಿದ್ದಾರೆ. ಅವನು ನಿಮ್ಮನ್ನ ಧರ್ಮ ಮಾರ್ಗದಿಂದ ಪಾಲಿಸ್ತಾನೆ. ಏಷ ನ್ಯಾಸೋ ಮಯಾದತ್ತಃ ಸರ್ವೇಷಾಂಬೋ ಯುಧಿಷ್ಠಿರ. ನಾನು ನಿಮ್ಮನ್ನ ಈ ಯುಧಿಷ್ಠಿರನನ್ನ ನಿಮಗೆ ನ್ಯಾಸ ರೂಪದಲ್ಲಿ ಕೊಡ್ತೇನೆ. ಆತನನ್ನು ಒತ್ತೆ ಇಟ್ಟಿದ್ದೇನೆ. ಅವನು ನಿಮ್ಮನ್ನು ರಕ್ಷಿಸಬೇಕು. ನಿಮಗೆ ನನ್ನ ಮಕ್ಕಳು ಅಥವಾ ನನ್ನವರು ಬೇರೆ ಯಾರಾದರೂ ಯಾವ ಕಾಲದಲ್ಲೂ ಏನಾದರೂ ಅಪರಾಧ ಮಾಡಿದ್ರೆ ಅದೆಲ್ಲವನ್ನೂ ನೀನು ಕ್ಷಮಿಸಬೇಕು. ನೀವೆಲ್ಲ ರಾಜಭಕ್ತಿ ಉಳ್ಳವರಾಗಿದ್ದೀರಿ. ನಾನು ನಿಮಗೆ ಈಗ ನಮಸ್ಕರಿಸ್ತಾ ಇದ್ದೇನೆ. ಕೃತೆ ಯಾಚೆ ಅದ್ಯವಹ ಸರ್ವಾನ್. ನಾನು ನಿಮ್ಮನ್ನ ಪ್ರಾರ್ಥಿಸ್ತಾ ಇದ್ದೇನೆ, ಕ್ಷಮೆ ಕೇಳ್ತಾ ಇದ್ದೇನೆ. ಅದರಿಂದ ನೀವು
ನನಗೆ ಅನುಮತಿ ಕೊಡಬೇಕು ಅಂತ ಹೇಳಿದೆ. ಆವಾಗ ಅವ್ರು ಯಾರು ಕೂಡ ಏನನ್ನೋ ಮುಂದೆ ಮಾತನಾಡಲಿಲ್ಲ. ಏನು ಉತ್ತರ ಹೇಳಬೇಕು ಅಂತ ತಿಳಿಯದೆ ಪರಸ್ಪರ ನೋಡ್ತಾ ಕೂತ್ಕೊಂಡಿದ್ರಂತೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತವಾಗಿದೆ. ಇದು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 11ನೇ ಅಧ್ಯಾಯ ಸಮಾಪ್ತವಾಗಿದೆ. ಮುಂದೆ ವೈಷ್ಣವ ಪಾಠದಲ್ಲಿ 14ನೇ ಅಧ್ಯಾಯ ಸಮಾಪ್ತವಾಗಿದೆ. ಮುಂದೆ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 10ನೇ ಅಧ್ಯಾಯ. ಉತ್ತರ ಭಾರತದ ಪಾಠದಲ್ಲಿ 9ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತ ಆಗಿದೆ.